Hello everyone, welcome to Digital Learning, Department of Collegiate Education. In today's video, let us understand the meaning and definition of capital budgeting in the subject financial management. Okay, this capital budgeting, it comes under the investment decision. What is investment decisions? This is the second type of decision in the financial management after the financing decision. ನಾವು ಫಸ್ಟ್ ಯೂನಿಟಲ್ಲಿ ಇದಕ್ಕಿಂತ ಪ್ರೀವಿಯಸ್ ಚಾಪ್ಟರ್ ಯಾವುದಿತ್ತು, ಫಿನಾನ್ಸಿಂಗ್ ಡಿಸಿಷನ್ಸ್ ಅಂತ ಇತ್ತು ಅಲ್ವಾ. ಟೋಟಲ್ ನಮಗೆ ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಫಿನಾನ್ಸಿಂಗ್ ಡಿಸಿಷನ್ಸ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಬರುತ್ತೆ, ಡಿವಿಡೆಂಡ್ ಡಿಸಿಷನ್ ಬರುತ್ತೆ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಡಿಸಿಷನ್ ಬರುತ್ತೆ. ನಾವು ಫಿನಾನ್ಸಿಂಗ್ ಡಿಸಿಷನಲ್ಲಿ ಏನು ತಿಳ್ಕೊಳ್ತೀವಿ ಅಂತ ಅಂದರೆ, ಯಾವ ಕಾಂಬಿನೇಷನಲ್ಲಿ ನಾವು ಫಂಡ್ಸ್ನ ರೈಸ್ ಮಾಡಿದ್ರೆ ನಮಗೆ ಫ್ಯೂಚರ್ ಕಂಪನಿಗೆ ಬೆನಿಫಿಟ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಅಂದರೆ ಈಕ್ವಿಟಿಯಿಂದ ಎಷ್ಟು ರೈಸ್ ಮಾಡಬೇಕು, ಡೆಟ್ಟಿಂದ ಎಷ್ಟು, ಅಥವಾ ಪ್ರೊಪೋರ್ಷನ್ ಆಫ್ ಈಕ್ವಿಟಿ ಆ್ಯಂಡ್ ಡೆಟ್, ಪ್ರೊಪೋರ್ಷನ್ ಆಫ್ ಈಕ್ವಿಟಿ, ಡೆಟ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟೆಷ್ಟು ಇರಬೇಕು ಅನ್ನೋದೆಲ್ಲ ನಾವು ಎಲ್ಲಿ ಅರ್ಥ ಮಾಡ್ಕೊತಾ ಹೋಗ್ತೀವಿ, ಫಿನಾನ್ಸಿಂಗ್ ಡಿಸಿಷನಲ್ಲಿ ಇದನ್ನು ತಿಳ್ಕೊತಾ ಹೋಗ್ತೀವಿ. ಆಯಿತಾ. ಈಗ ನೆಕ್ಸ್ಟ್ ಸ್ಟೆಪ್, ಈಗ ನಾವೇನಾಯಿತು, ಫೈನಾನ್ಸಿಂಗ್ ಡಿಸಿಷನಲ್ಲಿ ನಾವು ಡಿಸೈಡ್ ಮಾಡಿದ್ದೀವಿ ಎಷ್ಟು ಫಂಡ್ಸ್ ಬೇಕಾಗುತ್ತೆ ನಮ್ಮ ಆರ್ಗನೈಸೇಷನ್ಗೆ, ಮತ್ತು ಆ ಫಂಡ್ಸ್ನ ಯಾವ ಸೋರ್ಸಿಂದ ರೈಸ್ ಮಾಡಿದ್ರೆ ಬೆಟರ್ ಆಗತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನಾವು ಫಿನಾನ್ಸಿಂಗ್ ಡಿಸಿಷನಲ್ಲಿ ತಿಳ್ಕೊಂಡಿರ್ತೀವಿ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಡಿಸಿಷನ್. ಏನು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂದರೆ, ನಾವು ರೈಸ್ ಮಾಡಿರೋಂಥ ಫಂಡ್ಸನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ ನಾವು ತಿಳ್ಕೊಂಡ್ವಿ, ನಮಗೆ ಎಷ್ಟು ಒಂದು 5 lakh rupees ಕ್ಯಾಪಿಟಲ್ ಬೇಕು. ಆ 5 lakh rupeesನ ನಾವು ಈಕ್ವಿಟಿಯಿಂದ, ಡೆಟ್ಟಿಂದ, ಪ್ರಿಫರೆನ್ಸ್ ಶೇರ್ಸಿಂದ ರೈಸ್ ಮಾಡಿದ್ದೀವಿ. ಈಗ ಇರೋಂಥ 5 lakh rupeesನ ನಾವು ಎಲ್ಲಿ ಯಾವ ಒಂದು ಅಸೆಟ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾವು ಇರೋಂಥ ಫಂಡ್ಸ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಸ್ವಲ್ಪ ಅಮೌಂಟನ್ನ ಫಿಕ್ಸೆಡ್ ಅಸೆಟ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಸ್ವಲ್ಪ ಅಮೌಂಟನ್ನ ಏನು ಮಾಡ್ತೀವಿ, ಕರೆಂಟ್ ಅಸೆಟ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಓಕೆ. ಈಗ ನಾವು ಯಾವ ಅಮೌಂಟನ್ನು ಫಿಕ್ಸೆಡ್ ಅಸೆಟ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಥವಾ ಎಷ್ಟು ಅಮೌಂಟನ್ನು ಫಿಕ್ಸೆಡ್ ಅಸೆಟ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದನ್ನು ನಾವೇನು ಮಾಡ್ತೀವಿ, ಅದನ್ನು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಹೇಳ್ತಾರೆ. ಓಕೆ. ಅದೇ ನಾವು ಕರೆಂಟ್ ಅಸೆಟ್ಸ್ ಅಂದರೆ ಕರೆಂಟ್ ಅಸೆಟ್ಸ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಕ್ಯಾಶ್, ಡೆಟಾರ್ಸ್, ರಿಸೀವಬಲ್ ಎಲ್ಲ ಬರುತ್ತಲ್ಲ, ಆ ಥರ ಕರೆಂಟ್ ಅಸೆಟ್ಸ್ಗೋಸ್ಕರ ನಾವೆಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಅನ್ನೋವಂಥ ಡಿಸಿಷನ್ನ ನಾವೇನಂತೀವಿ, ವರ್ಕಿಂಗ್ ಕ್ಯಾಪಿಟಲ್ ಡಿಸಿಷನ್ಸ್ ಅಂತ ಬರುತ್ತೆ. ಇದು ನಿಮಗೆ ಲಾಸ್ಟ್ ಯೂನಿಟ್ನಲ್ಲಿ ನೀವು ವರ್ಕಿಂಗ್ ಕ್ಯಾಪಿಟಲ್ ಡಿಸಿಷನ್ ಬಗ್ಗೆ ಅರ್ಥ ಮಾಡ್ಕೊತೀರಾ. ಇಲ್ಲಿ ನೋಡಿ, ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇಸ್ ಎ ಕ್ರೂಷಿಯಲ್ ಫಂಕ್ಷನ್. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ which is concerned with the allocation of the funds, that is distribution of the funds. This is the second most important decision of financial management after the financing decision. Okay. ಇದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ವೆರಿ ಇಂಪಾರ್ಟೆಂಟ್ ಡಿಸಿಷನ್, ಮತ್ತು ದಿಸ್ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಆಫ್ಟರ್ ದ ಫಿನಾನ್ಸಿಂಗ್ ಡಿಸಿಷನ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ಡಿಸಿಷನ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಅಸೆಟ್ ಮಿಕ್ಸ್ ಡಿಸಿಷನ್ಸ್. ಇದನ್ನು ಇನ್ನೊಂದು ಹೆಸರಾಗಿ ಏನಂತ ಹೇಳ್ತಾರೆ, ಇನ್ನೊಂದು ಹೆಸರು ಏನು ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ, ಅಸೆಟ್ ಮಿಕ್ಸ್ ಡಿಸಿಷನ್ ಅಂತಲೂ ಹೇಳ್ಬೋದು. ಯಾಕೆ ಅಸೆಟ್ ಮಿಕ್ಸ್ ಡಿಸಿಷನ್ ಅಂತ ಹೇಳ್ತೀವಿ ಅಂದರೆ, this decision deals with the investment of capital funds on the acquisition of two types of assets, namely ಫಿಕ್ಸೆಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್. ನಾವು ಇರೋಂಥ ಕ್ಯಾಪಿಟಲ್ ಫಂಡ್ಸನ್ನು ಎಷ್ಟು ಫಿಕ್ಸೆಡ್ ಅಸೆಟ್ಸ್ನ ಅಕ್ವೈರ್ ಮಾಡ್ಕೊಳೋದಕ್ಕೆ ಇನ್ವೆಸ್ಟ್ ಮಾಡ್ತೀವಿ, ಎಷ್ಟು ಫಂಡ್ಸ್ನ ಕರೆಂಟ್ ಅಸೆಟ್ಸ್ನ ಅಕ್ವೈರ್ ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು ಡಿಸಿಷನ್ಸ್ನ ತೊಗೊಳೋದಕ್ಕೋಸ್ಕರ ಈ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ನ ನಾವೇನು ಹೇಳ್ಬೋದು, ಅಸೆಟ್ ಮಿಕ್ಸ್ ಡಿಸಿಷನ್ಸ್ ಅಂತಲೂ ಹೇಳ್ಬೋದು. ಓಕೆ. Next, decision to invest capital on the acquisition of the fixed assets is known as capital budgeting decisions. ಈಗಾಗಲೇ ಹೇಳಿದೆ ನಾನು, ನಮ್ಮ ಹತ್ರ ಇರೋಂಥ ಫಂಡಲ್ಲಿ ನಾವು ಫಿಕ್ಸೆಡ್ ಅಸೆಟ್ಸ್ನೂ ಪರ್ಚೇಸ್ ಮಾಡಬೇಕು, ಕರೆಂಟ್ ಅಸೆಟ್ಸ್ನೂ ಪರ್ಚೇಸ್ ಮಾಡಬೇಕು. ನಾವು ಫಿಕ್ಸೆಡ್ ಅಸೆಟ್ಸ್ನ ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಬೇಕು, ಯಾವ ಅಸೆಟ್ಟನ್ನು ಫಿಕ್ಸೆಡ್ ಅಸೆಟ್ಸ್ನ ಪರ್ಚೇಸ್ ಮಾಡಬೇಕು ಅನ್ನೋಂಥ ಎಲ್ಲ ಡಿಸಿಷನ್ಸ್ಗೂ ಸೇರಿಸಿ ನಾವೇನಂತ ಹೇಳ್ತೀವಿ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಹೇಳ್ತೀವಿ. ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ನು ಅಷ್ಟು ಈಸಿಯಾದ ಡಿಸಿಷನ್ ಅಲ್ಲ, ಇಟ್ ಈಸ್ ಎ ವೆರಿ ರಿಸ್ಕಿ ಡಿಸಿಷನ್ಸ್ ಅಂತ ಹೇಳ್ಬೋದು.
ಯಾಕೆ ಅಂದರೆ ನಾವು ಫ್ಯೂಚರ್ನ ಎಸ್ಟಿಮೇಟ್ ಮಾಡಿ ಫ್ಯೂಚರ್ನಲ್ಲಿ ಏನು ರಿಸ್ಕ್ ಅಥವಾ ಅನ್ಸರ್ಟೈನಿಟೀಸ್ ಅರೈಸ್ ಆಗುತ್ತೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಇವತ್ತು ನಾವು ಆ ಒಂದು ಫಿಕ್ಸೆಡ್ ಅಸೆಟ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥ ಡಿಸಿಷನ್ಸ್ನ ತೊಗೊಳ್ಬೇಕಾಗಿರುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಹಂಗಾಗಿ ಡಿಸಿಷನ್ ಟು ಇನ್ವೆಸ್ಟ್ ದ ಕ್ಯಾಪಿಟಲ್ ಆನ್ ದ ಅಕ್ವಿಸಿಷನ್ ಆಫ್ ದ ಫಿಕ್ಸೆಡ್ ಅಸೆಟ್ಸ್. ಯಾವ ಡಿಸಿಷನ್ಸ್ನ ನಾವು ಫಿಕ್ಸೆಡ್ ಅಸೆಟ್ಸ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅದ್ರ ರಿಲೇಟೆಡ್ ಡಿಸಿಷನ್ಸ್ನ ತೊಗೊಳ್ತೀವೋ ಅಂಥ ಡಿಸಿಷನ್ಗೆ ಏನಂತೀವಿ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದ ಡಿಸಿಷನ್ ಟು ಇನ್ವೆಸ್ಟ್ ದ ಕ್ಯಾಪಿಟಲ್ ಆನ್ ದ ಅಕ್ವಿಸಿಷನ್ ಆಫ್ ಕರೆಂಟ್ ಅಸೆಟ್ಸ್ ಈಸ್ ನೋನ್ ಆಸ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಈಗ ಎಷ್ಟು ಅಮೌಂಟನ್ನು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ what is the capital that is required for doing the business, that is running the business, that is for operating the business. That type of decision it is called as the working capital management. ಎಷ್ಟು ಕರೆಂಟ್ ಅಸೆಟ್ಸ್ ಇರಬೇಕು, ಎಷ್ಟು ಕರೆಂಟ್ ಲಯಬಿಲಿಟೀಸ್ ಇರಬೇಕು, ಅಥವಾ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ, ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು, ಈ ಥರದ್ದು ಡಿಸಿಷನ್ಸ್ನೆಲ್ಲ ತೊಗೊಳೋದಕ್ಕೆ ಏನಂತಾರೆ, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಅಂತಾರೆ. ಇವಾಗ ನಾನು ಏನು ಹೇಳಿದ್ನೋ ಅದನ್ನು ಕಾಲಮ್ಸ್ ಮೂಲಕ ಟೇಬಲ್ ಮೂಲಕ ಹೇಳ್ಬೋದು. ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇಟ್ ಈಸ್ ಡಿವೈಡೆಡ್ ಇಂಟು ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆ್ಯಂಡ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಆ್ಯಂಡ್ in the long term investment decision, it is the decisions related to investment in the fixed assets, okay, and that decisions which is related to acquisition of the fixed assets, it is called as the capital budgeting decision. And the investment which is related to short term, that is acquisition of the current assets, that type of decisions it is called as the working capital management decision. Okay, now come let us understand the meaning of capital budgeting. Capital budgeting, it is the planning process used to determine whether an organization's long-term investments such as new machinery, replacement of machinery, new plants, new product and research and development project are worth pursuing. ಏನು ಕ್ಯಾಪಿಟಲ್ ಬಜೆಟಿಂಗ್ ಅಂತ ಅಂದರೆ ಇಟ್ ಈಸ್ ದ ಪ್ಲ್ಯಾನಿಂಗ್ ಪ್ರೋಸೆಸ್. ಇಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವಿ. ಯಾವುದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತೀವಿ, ಒಂದು ಕಂಪನಿ ಅಥವಾ ಒಂದು ಆರ್ಗನೈಸೇಷನ್ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್, ಇಟ್ ಈಸ್ ಎ ಕ್ಯಾಪಿಟಲ್ ಬಜೆಟಿಂಗ್, ಇಟ್ ಈಸ್ ದ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಬೌಟ್ in which machinery we have to invest, in which machinery, if we invest in which machinery we can earn maximum profit. ನಾವು ಯಾವ ಮೆಷಿನರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಥವಾ ಯಾವ ಮೆಷಿನರಿನ ಯಾವಾಗ ನಾವು ರೀಪ್ಲೇಸ್ ಮಾಡಬೇಕಾಗತ್ತೆ, ಯಾವ ಪ್ಲ್ಯಾಂಟ್ನ ಪರ್ಚೇಸ್ ಮಾಡಬೇಕಾಗತ್ತೆ, ಮತ್ತು ಹೊಸ ಪ್ರಾಡಕ್ಟನ್ನು ನಾವು ಯಾವಾಗ ಲಾಂಚ್ ಮಾಡಬೇಕಾಗತ್ತೆ, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸು ಅದನ್ನು ನಾವು ನಮ್ಮ ಕಂಪನಿನಲ್ಲಿ ಇನ್ಕುಲ್ಕುಲೇಟ್ ಮಾಡಿಕೊಂಡ್ರೆ ಅದು ವರ್ತ್ ಅಲ್ವಾ ಅಂತ ಅಂದ್ಬಿಟ್ಟು, ಅಂದರೆ ನಾವು ಒಂದು ಡಿಸಿಷನ್ಸ್ನ ತೊಗೊಳೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ನಾವು ಎಷ್ಟು ದುಡ್ಡನ್ನು ಫಾರ್ ಎಕ್ಸಾಂಪಲ್ ಇವಾಗ 2 ಪ್ರಪೋಸಲ್ಸ್ ಇರುತ್ತೆ ಅಥವಾ 2 ಪ್ರಾಜೆಕ್ಟ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೋಣ, ಅಥವಾ 2 ಮೆಷಿನರಿ ಇರುತ್ತೆ. ಯಾವ ಮೆಷಿನರಿದು ಎಷ್ಟು ಕಾಸ್ಟ್ ಆಗುತ್ತೆ, ಅದ್ರ ಜೊತೆಗೆ ಆ ಕಾಸ್ಟ್ ಆದಮೇಲೆ ಆ ಒಂದು ಪರ್ಟಿಕ್ಯುಲರ್ ಮೆಷಿನರಿದು ಲೈಫ್ ಎಷ್ಟು ವರ್ಷ ಇದೆ, ಮತ್ತು ಅಷ್ಟು ವರ್ಷದಲ್ಲಿ ನಮಗೆ ಎಷ್ಟು ಕ್ಯಾಶು ಇನ್ಫ್ಲೋಸ್ ಆಗ್ಬೋದು, ಹಂಗಾಗಿ ಯಾವುದರಿಂದ ನಮಗೆ ಬೇಗ ಬರುತ್ತೆ, ಅಥವಾ ಅದನ್ನು ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂಯಿಂದ ನಾವೇನಾದರೂ ಎಸ್ಟಿಮೇಟ್ ಮಾಡಿದ್ವಿ ಅಂದರೆ ನಮ್ಗೆ ಯಾವುದು ಬೆನಿಫಿಟ್ ಆಗುತ್ತೆ, ಆ ಥರ ಇದನ್ನೆಲ್ಲ ಯೋಚನೆ ಮಾಡಿ ಏನು ಮಾಡಬೇಕಾಗತ್ತೆ, ಯಾವುದು ಮೆಷಿನರಿನ ಅಥವಾ ಯಾವ ಪ್ರಾಜೆಕ್ಟನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಈ ಒಂದು ಡಿಸಿಷನ್ಗೆ ಏನಂತಾರೆ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಹೇಳ್ತೀವಿ. Capital budgeting, it refers to the process of making decisions regarding capital in fixed assets such as machinery, land, building and furniture. ಇದು ಬರೀ ನ್ಯೂ ಪ್ರಾಡಕ್ಟ್, ನ್ಯೂ ಮೆಷಿನರಿ ಅಷ್ಟೇ ಅಲ್ಲ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಯಾವುದನ್ನು ಪರ್ಚೇಸ್ ಮಾಡಬೇಕು, ಯಾವುದು ಬೆಸ್ಟ್ ಅಂತ ಡಿಸೈಡ್ ಮಾಡೋ ಅಂಥ ಒಂದು ಡಿಸಿಷನ್ಸ್ಗೆ ಏನಂತಾರೆ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಹೇಳ್ತೀವಿ. ಓಕೆ, ನಾವು ಲೆಟ್ ಅಸ್ ನೋ ಒನ್ ಮೋರ್ ಡೆಫಿನೇಷನ್ which is defined by Charles T. Holmgren. He defined capital budgeting as capital budgeting, it is the long term planning for making and financing proposed capital outlay. That is, outlay means it is capital expenditure. ಚಾರ್ಲ್ಸ್ ಟಿ ಹಾನ್ಗ್ರೆನ್ ಅವರು ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಅಂದರೆ, ಇಟ್ ಈಸ್ ಎ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್. ಕರೆಕ್ಟ್ ಅಲ್ವಾ? ನಾವು ಯಾವುದೇ ಫಿಕ್ಸೆಡ್ ಅಸೆಟ್ಸ್ನ
ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಲಾಂಗ್ ಟರ್ಮ್ ಪ್ಲ್ಯಾನಿಂಗೇ ಆಗಿರುತ್ತೆ ಅಲ್ವಾ. ಫ್ಯೂಚರ್ನಲ್ಲಿ ಲಾಂಗ್ ಟರ್ಮ್ನಲ್ಲಿ ಅದೆಷ್ಟು ವರ್ಷ ಬರುತ್ತೆ, ಮೆಷಿನರಿದು ಲೈಫ್ ಎಷ್ಟಿದೆ, ಅಥವಾ ಅದು ಮುಂದೆ ಆ ಮೆಷಿನರಿಯಿಂದ ನಮ್ಗೆ ಎಷ್ಟು ಇನ್ಫ್ಲೋಸ್ ಆಗುತ್ತೆ, ಕ್ಯಾಶ್ ಇನ್ಫ್ಲೋಸ್ ಆಗುತ್ತೆ ಅನ್ನೋದನ್ನೆಲ್ಲನೂ ನಾವೇನು ಮಾಡಬೇಕಾಗತ್ತೆ, ಮುಂಚೆನೇ ಪ್ಲ್ಯಾನ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಇಟ್ ಈಸ್ ಎ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್. ಯಾವುದ್ರ ಬಗ್ಗೆ ನಾವು ಪ್ಲ್ಯಾನ್ ಮಾಡ್ತೀವಿ? ಫಾರ್ ಮೇಕಿಂಗ್ ಆ್ಯಂಡ್ ಫಿನಾನ್ಸಿಂಗ್ ದ ಪ್ರಪೋಸ್ಡ್ ಕ್ಯಾಪಿಟಲ್ ಔಟ್ಲೇಸ್. ನಾವು ಒಂದು ಪರ್ಟಿಕ್ಯುಲರ್ ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಫರ್ನಿಚರ್ ಅಥವಾ ಮೆಷಿನರಿ ಇದನ್ನು ಪರ್ಚೇಸ್ ಮಾಡೋದಕ್ಕೋಸ್ಕರ ಆಗೋಂಥ ಎಕ್ಸ್ಪೆಂಡಿಚರ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಎಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ನಾವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ಯಾವುದು ಬೆಸ್ಟ್ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡುವಂಥ ಒಂದು ಪ್ಲ್ಯಾನಿಂಗ್ಗೆ ಅಥವಾ ಒಂದು ಪ್ರೋಸೆಸ್ಗೆ ಏನಂತಾರೆ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಹೇಳ್ತಾರೆ. ಅದೇ ರೀತಿ Lirich has defined capital budgeting as it consists of planning the deployment of available capital for the purpose of maximizing the long-term profitability of the concern. ಕ್ಯಾಪಿಟಲ್ ಬಜೆಟಿಂಗ್ ಅಂದರೆ ಇವ್ರು ಹೇಳುವಂಥ ಪ್ರಕಾರ ಏನು, ಇಟ್ ಕನ್ಸಿಸ್ಟ್ ಆಫ್ ಪ್ಲ್ಯಾನಿಂಗ್ ದ ಡಿಪ್ಲಾಯ್ಮೆಂಟ್ ಅಂದರೆ ಡಿಸ್ಟ್ರಿಬ್ಯೂಷನ್. ನಮ್ಮ ಹತ್ರ ಇರೋಂಥ ಕ್ಯಾಪಿಟಲ್ನ ನಾವೇನು ಮಾಡ್ತೀವಿ, ಡಿಪ್ಲಾಯ್ಮೆಂಟ್ ಅಂದರೆ ಇನ್ವೆಸ್ಟ್ ಮಾಡ್ತೀವಿ. ಎಲ್ಲಿ? ಫಿಕ್ಸೆಡ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಯಾಕೆ? ಫಾರ್ ದ ಪರ್ಪಸ್ ಆಫ್ ಮ್ಯಾಕ್ಸಿಮೈಸಿಂಗ್ ದ ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ ಆಫ್ ದ ಕನ್ಸರ್ನ್. ನಾವು ಫಿಕ್ಸೆಡ್ ಅಸೆಟ್ಸ್ ಮೇಲೆ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸು ಇವತ್ತು ಮಾಡಿದ್ರೆ ನಮ್ಗೆ ಇವತ್ತೇ ರಿಟರ್ನ್ ಬರಲ್ಲ, ಫ್ಯೂಚರ್ನಲ್ಲೂ ಅದರದ್ದು ಪ್ರಾಫಿಟ್ಟು ಬರ್ತಾನೆ ಇರುತ್ತೆ. ಹಾಗಾಗಿ ಲಾಂಗ್ ಟರ್ಮ್ನಲ್ಲಿ ನಾವು ಪ್ರಾಫಿಟ್ ಮಾಡಬೇಕು ಅಂದರೆ ಯಾವ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ನ ತೊಗೊಂಡ್ರೆ ಬೆಟರ್ ಅಂತ ಅಂದ್ಬಿಟ್ಟು ಮಾಡೋವಂಥ ಪ್ಲ್ಯಾನಿಂಗ್ಗೆ ಏನಂತಾರೆ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಅಂತಾರೆ. ಮತ್ತು ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಏನಂತ ಅಂದರೆ ಇಟ್ ಇನ್ವಾಲ್ವ್ಸ್ ಲಾರ್ಜ್ ಇನ್ವೆಸ್ಟ್ಮೆಂಟ್. ಕಡಿಮೆ ಇನ್ವೆಸ್ಟ್ಮೆಂಟ್ ಇರಲ್ಲ, ಸಾಮಾನ್ಯವಾಗಿ ಇದೇನಾಗಿರುತ್ತೆ, ಲಾರ್ಜ್ ಇನ್ವೆಸ್ಟ್ಮೆಂಟೇ ಆಗಿರುತ್ತೆ. ಮತ್ತು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಫ್ ಫಂಡ್ಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಸತಿ ನಾವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದರೆ ಶಾರ್ಟ್ ಟರ್ಮ್ನಲ್ಲಿ ನಮ್ಗೆ ಅದು ವಾಪಸ್ ಬರಲ್ಲ, ಲಾಂಗ್ ಟರ್ಮ್ನಲ್ಲಿ ಆ ಒಂದು ಫಂಡ್ಸು ಅಲ್ಲೇ ಬ್ಲಾಕ್ ಆಗುತ್ತೆ ಅಥವಾ ಕಮಿಟ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಟ್ ಈಸ್ ಇರ್ರಿವರ್ಸಬಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಅಂದರೆ ಒಂದು ಸತಿ ನಾವೇನಾದರೂ ಅಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ನಲ್ಲಿ ನಾವು ಈ ಒಂದು ಮೆಷಿನರಿ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಅಂದರೆ ನೆಕ್ಸ್ಟ್ ಏನಾದರೂ ಇಲ್ಲ ಈ ಪ್ರಾಜೆಕ್ಟ್ ಸರಿ, ನಾವು ಅದನ್ನು ಒಂದು ಯಾವುದೋ ಒಂದು ಮೆಷಿನರಿನ ತಂದು ಇನ್ಸ್ಟಾಲ್ ಮಾಡಿಬಿಡ್ತೀವಿ ನಮ್ಮ ಆರ್ಗನೈಸೇಷನಲ್ಲಿ. ಆಮೇಲೆ ಅನ್ಸುತ್ತೆ ಇಲ್ಲ ಇದು ಸರಿ ಇಲ್ಲ, ಬೇರೆ ಮೆಷಿನರಿ ಇನ್ನೂ ಬೆಸ್ಟ್ ಆಗಿತ್ತು, ಅದನ್ನು ಪರ್ಚೇಸ್ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಆದರೆ ಇದನ್ನ ಕೊಟ್ಟು ಇದನ್ನ ಮತ್ತೆ ನಾವು ಸೇಲ್ ಮಾಡಿ ಮತ್ತೆ ಇನ್ನೊಂದನ್ನು ತೊಗೊಂಡು ಬರೋದಕ್ಕೆ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ. ಅಂದರೆ ಒಂದು ಸತಿ ನಾವು ಏನಾರ ಡಿಸಿಷನ್ಸ್ ತೊಗೊಂಡ್ವಿ ಅಂದರೆ ಮತ್ತೆ ಅದನ್ನು ಬೇರೆ ಡಿಸಿಷನ್ಸ್ ತೊಗೊಳೋದು ಇಟ್ ಈಸ್ ಟೂ ಕಾಸ್ಟ್ಲಿ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಇರ್ರಿವರ್ಸಿಬಲ್ ಇನ್ ನೇಚರ್ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಲಾಂಗ್ ಟರ್ಮ್ ಎಫೆಕ್ಟ್ ಆನ್ ದ ಪ್ರಾಫಿಟಬಿಲಿಟಿ ಆಫ್ ದ ಫರ್ಮ್. ಜೊತೆಗೆ ನಮ್ಮ ಫ್ಯೂಚರ್ನಲ್ಲೂ ಎಷ್ಟು ಪ್ರಾಫಿಟ್ಸ್ ಬರುತ್ತೆ ಅಂತ ಅನ್ನೋದು ನಾವು ಇವತ್ತು ಯಾವ ಡಿಸಿಷನ್ಸ್ ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೇರ್ಫೋರ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡಿಸಿಷನ್ಸ್ ಇನ್ ದ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಓಕೆ, I hope you understand the meaning and definition of capital budgeting. Thank you for watching the video.